ಬರದ ಛಾಯೆ ಮಧ್ಯೆ ರಾಜ್ಯಕ್ಕೆ ಕೊನೆಗೂ ವರುಣ ಕೃಪೆ. ಕೊಡಗು ಕೇರಳ ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮೈಸೂರಿನ ಕಬಿನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಕೊಡಗು ಕೇರಳ ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮೈಸೂರಿನ ಕಬಿನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿರುವಂತದ್ದು. ಇನ್ನು ಪ್ರಸ್ತುತ ಜಲಾಶಯಕ್ಕೆ 15,000 ಕ್ಯೂಸೆಕ್ ಒಳ ಹರಿವು ಆಗಿದೆ. 2284 ಅಡಿ ಸಾಮರ್ಥ್ಯದ ಕಬಿನಿ ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗಿದೆ. 19.52 ಟಿಎಂಸಿ ನೀರು ಸಂಗ್ರಹದ ಸಾಮರ್ಥ್ಯದ ಕಬಿನಿ ಡ್ಯಾಂ ಯಾವುದೇ ಕ್ಷಣದಲ್ಲೂ ಕಬಿನಿಯಿಂದ ನೀರು ರಿಲೀಸ್ ಕೂಡ ಆಗಬಹುದು. ಕಬಿನಿ ಡ್ಯಾಂ ತೀರದ ಪ್ರದೇಶಗಳಲ್ಲಿ ಈಗಾಗಲೇ ಪೊಲೀಸರು ಕೂಡ ಹೈ ಅಲರ್ಟ್ ಘೋಷಣೆಯನ್ನ ಮಾಡಿದ್ದಾರೆ. ಬರದ ಮಧ್ಯೆ ರಾಜ್ಯಕ್ಕೆ ಕೊನೆಗೂ ಕೂಡ ವರುಣ ಕೃಪೆ ತೋರಿದ್ದಾನೆ. ಇನ್ನು ಒಂದ್ ಕಡೆ ಕಬಿನಿ ಡ್ಯಾಂ ಪೂರ್ತಿಗೊಂಡಿರುವ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕಬಿನಿಯಿಂದ ನೀರು ರಿಲೀಸ್ ಆಗಬಹುದು. ಇನ್ನು ಕಬಿನಿ ಡ್ಯಾಂ ತೀರದ ಪ್ರದೇಶಗಳಲ್ಲಿ ಈಗಾಗಲೇ ಅಲ್ಲಿನ ಜನರಿಗೆ ಹೈ ಅಲರ್ಟ್ ಘೋಷಣೆಯನ್ನು ನೀಡಿದ್ದಾರೆ ಪೊಲೀಸರು. ಇನ್ನು ಕಬಿನಿ ಡ್ಯಾಂ ಸಂಪೂರ್ಣವಾಗಿ ಕೂಡ ಭರ್ತಿ ಆಗಿದೆ. 19.52 ಟಿಎಂಸಿ ನೀರು ಸಂಗ್ರಹದ ಸಾಮರ್ಥ್ಯದ ಕಬಿನಿ ಡ್ಯಾಂ ಈಗ ಪೂರ್ತಿಯಾಗಿ ಕಬಿನಿ ಡ್ಯಾಂ ಪೂರ್ತಿಗೊಂಡಿರುವಂಥದ್ದು.